ಅವಳು ರಾಣಿ ಆಗ್ತಾಳೆ ಅನ್ನೋ ಸಾಲುಗಳೊಂದಿಗೆ ಪ್ರತಿಮೆ ಆಗ್ತಾ ಆಗ್ತಾ ಅಷ್ಟೇ ಚಪ್ಪಾಳೆಯ ಸದ್ದಿನೊಂದಿಗೆ ಸರಿಯಾಗಿ ಕಣ್ಣು ಬಿಟ್ಟಿದ್ದು. ನಾವು ಅತಿ ಹೆಚ್ಚು ಅಂಕದೊಂದಿಗೆ ಪ್ರಥಮ ಬಂದುದು ಮಾತ್ರವಲ್ಲ, ತಂಡಕ್ಕೆ ವೀರಾಗ್ರಣಿ ದೊರಕಿಸಿಕೊಟ್ಟಿದ್ದೆವು. ರಾಷ್ಟ್ರೀಯ ಉತ್ಸವಕ್ಕಾಗಿ ಡೆಹ್ರಾಡೂನ್ಗೆ ಆಯ್ಕೆಯಾಗಿದ್ದೆವು. ದಕ್ಷಿಣ ಭಾರತ ಮಟ್ಟದ ನಾಟಕ ಸ್ಪರ್ಧೆಗೆಂದು ಹೋಗಿದ್ದ ನಮ್ಮಲ್ಲಿದ್ದ ರಂಗ ಸಂಬಂಧಿ ಸಂಗತಿ ಎಂದರೆ ಒಂದೆರಡು ಪಂಚೆ, ಹರಿದ ಚಡ್ಡಿ, ಬನಿಯನ್ ಅಷ್ಟೇ 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 ಆಗಿರಲಿಲ್ಲ ಅಲ್ವೇ? ದೇಹ, ದನಿ, ಲಯ, ಮಾತನ್ನು ಗೀತದೊಂದಿಗೆ ಸೇರಿ ಆಡುವ ಲಯ ಮತ್ತು ಕಥೆಯ ಶ್ರುತಿಯೊಂದಿಗೆ ದೇಹ ಚಲನೆಯನ್ನು ಸಮಾಸಗೊಳಿಸಿದ ಅಲ್ಲಿ ಅವೆಲ್ಲವೂ ಕರಗಿದ ಪಾಕಗೊಂಡ ಒಂದು ಬಗೆ ಎಲ್ಲವೂ ಜೊತೆಗಿತ್ತು. ಅಲ್ಲಿ ಹಗರಣವಿತ್ತು, ಯಕ್ಷಗಾನವಿತ್ತು, ಮಂಡಲ ಕುಣಿತವಿತ್ತು. ಆದರೆ ಅದು ಅದಾಗಿಯದೆ ಇನ್ನೊಂದಾಗಿ ರೂಪಾಂತರವಾಗಿತ್ತು, ಕರಗಿತ್ತು, ಗಂಟು ಗಂಟಾಗಿ ಮೂಲ ಸ್ವರೂಪದಲ್ಲಿ ಕಾಣಿಸಿಕೊಳ್ಳಲು ತವಕಿಸದೆ ಕರಗಿತ್ತು. ಒಡಲ ನೂಲದು ಹೊರಗೆ ನೇಯ್ದದ್ದು.